ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಟಿಸಿ ಬಿ ವೆಂಕಟಾಚಲಪತಿ ಎಸಿಬಿ ಬಲೆಗೆ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಂಗಳವಾರ ರಾತ್ರಿ ದಾಳಿ ಮಾಡಿದ ಕೋಲಾರದ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳ ತಂಡ ಇಲ್ಲಿನ ಟ್ರಾಫಿಕ್ ಕಂಟ್ರೋಲರ್ ಬಿ ವೆಂಕಟಾಚಲಪತಿಯವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಭ್ರಷ್ಟಾಚಾರ ನಿಗ್ರಹ ದಳದ ಡಿವೈಎಸ್ಪಿ ಎಸ್ ಸುಧೀರ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಫಾರೂಕ್ ಪಾಷಾ ಮತ್ತು ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ದಾಳಿ ನಡೆಸಿ ದೂರುದಾರ ಕೋಲಾರ ನಗರದ ರೈಲ್ವೆ ಕ್ವಾರ್ಟರ್ಸ್ ಬಳಿ ವಾಸವಾಗಿರುವ ಚಾಲಕ ಮತ್ತು ನಿರ್ವಾಹಕ ಕೆಲಸ ನಿರ್ವಹಿಸುತ್ತಿರುವ ಜಿಎನ್ ವೆಂಕಟಾಚಲಪತಿ ಅವರಿಂದ 40,000 ರುಗಳನ್ನು ಪಡೆದುಕೊಳ್ಳುವಾಗ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಹಣದ ಸಮೇತ ಟ್ರಾಫಿಕ್ ಕಂಟ್ರೋಲರ್ ಬಿ ವೆಂಕಟಾಚಲಪತಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಲಕ ಮತ್ತು ನಿರ್ವಾಹಕರಾದ ಜಿಎನ್ ವೆಂಕಟಾಚಲಪತಿರವರು ಅನಾರೋಗ್ಯದಿಂದ ಬಳಲುತ್ತಿದ್ದು ವಯೋನಿವೃತ್ತಿ ಹೊಂದಲು ಕೋಲಾರದ ಕೆಎಸ್ಆರ್ಟಿಸಿ ಜಿಲ್ಲಾ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ಎನ್ನಲಾಗಿದೆ. ವಯೋನಿವೃತ್ತಿಗೆ 50,000 ರುಗಳ ಬೇಡಿಕೆ ಇಟ್ಟಿರುವ ಅವರು ಮಧ್ಯವರ್ತಿಯಾಗಿ ಚಿಂತಾಮಣಿಯ ಟಿಸಿ ಬಿ ವೆಂಕಟಾಚಲಪತಿಯನ್ನು ನೇಮಕ ಮಾಡಿಕೊಂಡಿದ್ದು ಅವರ ಕೈಗೆ ಹಣ ಸೇರಿಸುವಂತೆ ಡಿಸಿ ಸೂಚಿಸಿದ್ದರು ಎನ್ನಲಾಗಿದೆ. ಈ ಬಗ್ಗೆ ದೂರುದಾರರು ಜುಲೈ 18ರಂದು ಎಸಿಬಿ ಬಲೆಗೆ ದೂರು ಸಲ್ಲಿಸಿದ್ದು, ಇಂದು ಹಣ ಪಡೆಯುತ್ತಿರುವಾಗ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸಿಬಿ ಬಲೆಗೆ ಸಿಕ್ಕಿಬಿದ್ದಿರುವ ಬಿ ವೆಂಕಟಾಚಲಪತಿಯವರು ಇಲ್ಲಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ ಚಿಕ್ಕಬಳ್ಳಾಪುರ ವಿಭಾಗದ ಉಪಾಧ್ಯಕ್ಷರಾಗಿ ಸಹ ಇದ್ದಾರೆ ಎನ್ನಲಾಗಿದೆ.